ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ, ಗೋಲ್ಕೊಂಡದ ಕುತುಬ್ ಶಾಹಿ ಜೊತೆ ಈ ಒಂದು ಮೈತ್ರಿಯನ್ನು ಮಾಡಿಕೊಂಡಿರ್ತಾರೆ. ಮೂರನೇ ಒಂದು ಪ್ರಶ್ನೆ, ಈ ಕೆಳಗಿನ ಯಾವ ಕೈಗಾರಿಕೆಯನ್ನು ದಿವಾನ್ ಮಿರ್ಜಾ ಇಸ್ಮೇಲ್ ರವರು ಆರಂಭಿಸಿಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ಸ್ 3 ನೋಡ್ರಿ. ಮಂಡ್ಯದ ಸಕ್ಕರೆ ಕಾರ್ಖಾನೆ. ಮಂಡ್ಯದ ಸಕ್ಕರೆ ಕಾರ್ಖಾನೆ ಯಾವಾಗಪ್ಪ ಅಂತಂದರೆ 1918ರಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ. ಆ ಒಂದು ಸಮಯದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯವರು ಏನಪ್ಪ ಅಂತಂದರೆ ಮೈಸೂರಿನ ದಿವಾನರಾಗಿರ್ತಾರೆ. ಅದಕ್ಕಾಗಿ ಮಂಡ್ಯದ ಸಕ್ಕರೆ ಕಾರ್ಖಾನೆ ಇಲ್ಲಿ ಆರಂಭಿಸಿಲ್ಲ ಎಂಬುದು ಸರಿಯಾಗಿದೆ. ಸರ್ ಮಿರ್ಜಾ ಇಸ್ಮೇಲ್ ಅವರು ಆರಂಭಿಸಿಲ್ಲ, ಇದು ವಿಶ್ವೇಶ್ವರಯ್ಯ ಅವರು ಆರಂಭಿಸಿದ್ದಾರೆ. ಮುಂದಿನ ಒಂದು ಪ್ರಶ್ನೆ, 4ನೇ ಪ್ರಶ್ನೆ, ಗುಪ್ತರ ದೇವಾಲಯಗಳ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 4ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ 2 ನೋಡ್ರಿ. 4ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ 2, ಎ ಬಿ ಡಿ ಸರಿಯಾದ ಉತ್ತರ ಆಗಿದೆ. ಎ ಬಿ ಡಿ ಸರಿಯಾಗಿದೆ ನೋಡಿ, ಸಿ ಸರಿಯಾಗಿಲ್ಲ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ 5ನೇದಾಗಿದೆ ನೋಡಿ. ಇದು ಒಂದಿಸಿ ಬೇರೆ ರೀತಿಯಲ್ಲಿ ಕೊಡಲಾಗಿದೆ. ವಿದ್ಯುತ್ ಮಂಡಲದ ಒಂದು ರೇಖಾಚಿತ್ರದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಕೆಲವು ಘಟಕಗಳ ಚಿಹ್ನೆಗಳನ್ನು ಕೆಳಗಿನಂತಿವೆ. ಮೇಲಿನ ಸರಿಯಾದ ಹೊಂದಾಣಿಕೆಯನ್ನು ಸರ್ಕ್ಯೂಟ್ ಚಿಹ್ನೆಗಳನ್ನು ಯಾವುವು ಅಂತ ಕೊಟ್ಟಿದ್ದಾರೆ. ಅಂದರೆ ಸರಿಯಾದ ಚಿಹ್ನೆಗಳು ಯಾವ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. 5ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ 4 ನೋಡಿ. ಎ ಬಿ ಸಿ ಏನಿದೆ ಅದು ಸರಿಯಾದ ಉತ್ತರವಾಗಿದೆ. ಸ್ನೇಹಿತರೆ, ಈ ಒಂದು ನಾವೇನಪ್ಪ ಅಂತಂದರೆ ಬರೀ 100 ಕ್ವೆಶ್ಚನ್ ಇರುವುದರಿಂದ ಬರೀ ಉತ್ತರವನ್ನು ಹೇಳ್ತಾ ಹೋಗ್ತೇನೆ. ಮುಂದಿನ ಒಂದು ವಿಡಿಯೋಗಳಲ್ಲಿ ಇದಕ್ಕೆ ಸಂಬಂಧಿಸಿದಂಥ ಸಂಪೂರ್ಣ ವಿವರಣೆಯನ್ನು ಕೂಡ ತರುತ್ತೇನೆ ನಿಮ್ಮ ಕಣ್ಮುಂದೆ. 6ನೇ ಒಂದು ಪ್ರಶ್ನೆಗೆ ಕೊಟ್ಟಿದ್ದಾರೆ ನೋಡಿ. 6ನೇ ಒಂದು ಪ್ರಶ್ನೆಗೆ ಸರಿಯಾದ ಜೋಡಿ ಯಾವುದು ಅಂತ ಕೊಟ್ಟಿದ್ದಾರೆ. 6ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ 3 ನೋಡಿರಿ. ಎ ಮತ್ತು ಸಿ ಸರಿಯಾಗಿದೆ. ಅದೇ ರೀತಿಯಾಗಿ 7ನೇ ಒಂದು ಪ್ರಶ್ನೆ, 1827ರಲ್ಲಿ ಹರಪ್ಪದ ಬೃಹತ್ ದಿಬ್ಬಗಳನ್ನು ಮೊದಲು ವರದಿ ಮಾಡಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ 7ನೇದ್ದು ಆಪ್ಷನ್ಸ್ ಎ ನೋಡಿ, ಚಾರ್ಲ್ಸ್ ಮೇಸಸ್. ಇವರೇನಪ್ಪ ಅಂತಂದರೆ 1827ರಲ್ಲಿ ಹರಪ್ಪದ ಒಂದು ಬೃಹತ್ ದಿಬ್ಬದ ಮೊದಲು ವರದಿ ಮಾಡ್ತಾರೆ. 8ನೇ ಒಂದು ಪ್ರಶ್ನೆ, ಕೆಳಗಿನವುಗಳಲ್ಲಿ ಬೋಧಿಸತ್ವರನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಬೋಧಿಸತ್ವ ವ್ಯಕ್ತಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಬೌದ್ಧಶಾಸ್ತ್ರದ ಅಂದರೆ ಬೌದ್ಧ ಧರ್ಮದಲ್ಲಿ ಕಂಡು ಬರ್ತದೆ ಬೋಧಿಸತ್ವ. ಅದಕ್ಕೆ 8ನೇದಕ್ಕೆ ಸೇರಿದ ಉತ್ತರ ಆಪ್ಷನ್ಸ್ 4